ಯಾ 5 ಮಿನಿಟ್ಸ್. ಈ ಅಜ್ಜಂಗೆ ಅರ್ಥ ಮಾಡಿಸಿ ನನ್ನ ಸೈಕಲ್ನ ಇಲ್ಲಿ ಪಾರ್ಕ್ ಮಾಡೋ ಒಟ್ಟಿಗೆ ತಲೆ ಕೆಟ್ಟು ಮೊಸರಾಗೋಯ್ತು. ಏನಕ್ಕೆ ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡು ಮೊಸರು ಮಾಡಿಸ್ಕೊಂಡಿದ್ದೀನಿ ಅಂತ ನೀವು ನೋಡೋದಾದ್ರೆ ಇಲ್ಲಿ ಸಾಕಷ್ಟು ತೆಂಗಿನ ಮರಗಳಿದೆಯಲ್ಲ, ತೆಂಗಿನ ಮರಗಳ ಆಚೆ ಸಮುದ್ರ. ನಿಮಗೂ ಆ ಸೂಪರ್ ಆಗಿರೋ ಸಮುದ್ರನ ತೋರ್ಸಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಎಲ್ರಿಗೂ ಶರಡು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಸೈಕಲಲ್ಲಿ ವರ್ಲ್ಡ್ ಟೂರ್ ಮಾಡ್ತಾ ಇದ್ದೀನಿ. ಭಾರತವನ್ನು ಹೊರತುಪಡಿಸಿ ಇದು ನನ್ನ 8ನೇ ದೇಶ, ಶ್ರೀಲಂಕಾ. ಸಿರ್ಸೇಲ್ ಹುಲ್ಲಿಂದ ಮಾಡಿರೋದು ಸೂಪರ್ ತಾತ. ಆ ಎಲ್ಲಡಿಕೆ ತಿಂದು ತಿಂದು ತುಟಿ ಎಲ್ಲ ಹೊಡೆದೋಗ್ಬಿಟ್ಟಿದೆಯಲ್ಲ. ಜಾಸ್ತಿ ತಿನ್ಬೇಡಿ, ಎಲ್ಲಡಿಕೆ ಸೋಣ. ತಾತ ಮೀನು ಹಿಡಿಯೋಕೆ ಹೋಯ್ತವ್ರೆ ನೋಡಿ. ತಾತನ ಜೊತೆ ನಾವು ಹೋಗೋಣ ಬನ್ನಿ. ತಾತ ಅದ್ರ ಮೇಲೆ ಕೂತ್ಕೊಳ್ಳಿ, ಅಲ್ಲೋಗಿ ಕೂತ್ಕೊಳ್ಳಿ. ಯಪ್ಪ ಇವ್ರನ್ನ ಕಲ್ಲು ಹತ್ಸೋದ್ಗೆ ಅಷ್ಟೇ ನನ್ನ ಕತೆನ ಮುಗಿದೋಯ್ತು. ನಾನು ಹೋಗಿ ಅವಾಗಲೇ ಕೂತ್ಕೊಂಬಂದೆ, ಚೆನ್ನಾಗಿತ್ತು ನೋಡಿ. ಎಷ್ಟು ಕಷ್ಟ ಅವರು. ಆ ಉಪ್ಪು ನೀರೆಲ್ಲ ಹೆಜ್ಜೆಟ್ರೆ ನಂಗೆ ತಡ್ಕೊಳಕ್ಕೆ ಆಗಲ್ಲಪ್ಪ. ಆಮೇಲಿಂದ ಸೈಕ್ಲಿಂಗ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಆದರೆ ಇವರು ಅದೆಷ್ಟು ಸುಲಭವಾಗಿ ಅದ್ರಲ್ಲಿ ಅಡ್ಡಾಡ್ತಾರೋ ಏನೋ. ಹಾಗೆ ಕೂತ್ಕೊಳ್ಳಿ, ಸೂಪರ್ ನೋಡಿ. ಸುಮ್ಮನೆ ನಾಟಕ ಮಾಡ್ತಾರೋ ಅವರು, ವಿಡಿಯೋ ಮಾಡಲಿ ಅಂತ. ಕಾಸು ಕೇಳಿಬಿಡಿ ಮಾತ್ರ. ನೀವು ನೋಡ್ತಾ ಇರ್ಬೋದು, ಇವರು ಶ್ರೀಲಂಕಾ ದೇಶದ ಪೊಲೀಸರು 600 cc ಬೈಕ್ ಹಿಡ್ಕೊಂಡವ್ರೆ. ಯಾರನ್ನ ಹಿಡ್ದಾಕವ್ರೆ ಮುಂದೆ, ಯಾರು ನನಗೆ ಗೊತ್ತಿಲ್ಲ. ಸರಿ ಕೇಳ್ತಾರೆ ಗುರು ಇಲ್ಲಿ. ಸರ್, ಎವ್ರಿ ಡೇ ಯು ಟೇಕ್ ದಿಸ್ ಬೈಕ್ ಟು ಯುವರ್ ಹೋಮ್ ಆರ್ ಇನ್ ದ ಯು ಅವ್ರು ಯಾರ ಹತ್ರ ಮಾತಾಡ್ತವ್ರೆ. ಸರಿ ಬಿಡಿ, ಅವ್ರು ಬಿಜಿ ಅವ್ರೆ. ಯಮಹಾ ಬೈಕ್ ಇದು. ಓಕೆ, ಬಾಯ್ ಬಾಯ್. ಗುರು ಇಲ್ಲಿ ಪೊಲೀಸರು ಮಿಲಿಟ್ರಿಯವರು ಇಬ್ರು ಕಾಸು ಇಸ್ಕೋತಾರೆ ಗುರು. ಹಾಯ್. ಹಾಂ, ಒಂದು ಅಜ್ಜಿ, ಇವರೆಲ್ಲ ಅರೆಸೇನಾ ಪಡೆ ಅನ್ಸುತ್ತೆ. ಇವ್ರನ್ನೂ ಕೂಡ ಕಾಸು ಇಸ್ಕೋತಾರೆ. ಮುಗೀತು ಅಣ್ಣಂಗೆ ಸೀಸ್. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಅಷ್ಟು ದೂರದಲ್ಲಿ ತುಂಬ ಜನ ಸರ್ಫಿಂಗ್ನ ಟ್ರೈ ಮಾಡ್ತಿದ್ದಾರೆ. ಶ್ರೀಲಂಕಾದಲ್ಲಿ ಸರ್ಫಿಂಗ್ ಮತ್ತು ಸ್ನೋರ್ಕ್ಲಿಂಗ್ ತುಂಬ ಪ್ರಸಿದ್ಧಿ. ಏನಕ್ಕೆ ಅಂತಂದರೆ ಇಲ್ಲಿರೋ ಬೀಚ್ಗಳು ಆ ಎರಡೂ ಆಕ್ಟಿವಿಟಿಗೆ ತುಂಬ ಸಪೋರ್ಟ್ ಮಾಡುತ್ತೆ. ಇಲ್ಲಿ ತುಂಬ ಕಡೆಗಳಲ್ಲಿ ಹಣ ಕೊಟ್ಟು ಸರ್ಫಿಂಗ್ ಮಾಡುವಂಥ ಅವಕಾಶ ಕೂಡ ಇದೆ. ಅಲ್ಲಿ ಅವ್ರು ಗೈಡ್ ಮಾಡ್ತಾರೆ. ಸರ್ಫಿಂಗ್ ಸ್ಕೂಲ್ಗಳಿದೆ. ನೀವೇನಾದರೂ ಸರ್ಫಿಂಗ್ ಮಾಡಬೇಕು ಅಂತಂದರೆ ಇದೊಂದು ಒಳ್ಳೆ ಆಯ್ಕೆ. ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು. ಶ್ರೀಲಂಕಾಗೆ ಬಂದಾಗ ಸರ್ಫಿಂಗ್ ಮಾಡಿದ್ರೆ ಬಹುಶಃ ನನ್ನ ಸೈಕಲ್ಲೇ ಬಿತ್ತು ಅಂದ್ಕೊಂಡೆ. ನಿಮಗೆ ತುಂಬ ಖುಷಿ ಸಿಗುತ್ತೆ, ಸಖತ್ ಮಜಾ ಇರುತ್ತೆ ಇಲ್ಲಿ. ಮಗೆ ನಾಮ ಸುದರ್ಶನ ನಾಮ ಹಾಂ, ನಿಜಾನಾ? ನಿಶಾನ್ ಆಯೋ ನಂಗೆ ಅರ್ಥ ಆಗ್ತಿಲ್ಲ ಬಿಡಿ. ಒಲಿ ದಿಶಾನ್. ಓ ದಿಶಾನ್, ಸೂಪರ್ ಗುರು, ಒಳ್ಳೆ ಇದು. ದಿಸ್ ಇಸ್ ವಾಟ್ ಪೇಪರ್. ಓಕೆ, ಗೋಯಿಂಗ್ ಅರೌಂಡ್ ದ ವರ್ಲ್ಡ್ ಬೈ ಬೈಸಿಕಲ್, ದಟ್ಸ್ ಇಟ್. ಯು ಮ್ಯಾರಿಡ್? ಫುಲ್ ಟೆನ್ಷನ್. ನೋ ಮ್ಯಾರೇಜ್, ನೋ ಟೆನ್ಷನ್. ಯು ಮ್ಯಾರಿಡ್? ಫುಲ್ ಟೆನ್ಷನ್. I am no marriage, no tension. You speak Sinhala? Yes. I speak. Otura, ಅಯ್ಯ, ಅಕ್ಕ. ತಾತಂದು ಏನು ಕೆಲಸ ಅಂದರೆ ಅಲ್ಲಿಂದ ಯಾರಾದರೂ ಬರ್ತಾಯಿದ್ರೆ ಬೇಡ 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 ಅಲ್ಲೇ ಹೋಗಿ ಅಲ್ಲೇ ಹೋಗಿ ಅಂತ ಹೇಳೋದೇ ಅವ್ರ ಕೆಲಸ. ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ ಗುರು, ಸಖತ್ತಾಗಿದೆ. ಬೆಳಗ್ಗೆ ಒಳ್ಳೆ ಮಜಾ ಸಿಗುತ್ತೆ ನಿಮಗೆ. ಸಮುದ್ರದ ಪಕ್ಕದಲ್ಲಿ ಒಂದು ಬೆಟ್ಟ ಸೃಷ್ಟಿಯಾಗಿದೆ. ಆ ಬೆಟ್ಟದ ಪಕ್ಕದಲ್ಲೇ ನಿಮಗೆ ಅಲೆಗಳೆಲ್ಲ ಸೂಪರಾಗಿ ಹೋಗೋದು ಕಾಣುತ್ತೆ. ಇದೇ ನೋಡಿ ಆ ಸುಂದರವಾದ ಪ್ರದೇಶ. ನೀವು ಇಲ್ಲಿಗೆ ಬರಬೇಕು ಅಂದರೆ ಕೋಕೋ ಟ್ರೀ ಹಿಲ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಮಿರಿಸಾ ಪಕ್ಕದಲ್ಲಿನೇ ಇದೆ. ತುಂಬ ಅದ್ಭುತವಾಗಿದೆ. ನೀವು ನೋಡಿದ್ರಿ, ಅತ್ಯಂತ ಅದ್ಭುತವಾಗಿದೆ. ನನಗಂತೂ ಒಂದು 5 ನಿಮಿಷ ಫುಲ್ ಸ್ಟ್ರಕ್ ಹೋಗ್ಬಿಟ್ಟಿದೆ ನಾನು, ಅಷ್ಟು ಸೂಪರ್ ಆಗಿದೆ. ಪದೇ ಪದೇ ಅಲೆಗಳು ಬರೋದಾಗಿರ್ಬೋದು, ಅಥವಾ ಈ ತೆಂಗಿನ ಮರ, ಈ ಕೆಮ್ಮಣ್ಣು, ಈ ವ್ಯೂ, ಇಟ್ಸ್ ಸಖತ್ ಗುರು, ಸೂಪರ್ ಆಗಿದೆ. ಇಂಡಿಯಾದಲ್ಲಿನೇ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿ ಬೋರ್ ಆಗಿದ್ರೆ ನೀವು ಶ್ರೀಲಂಕಾದಲ್ಲಿ ಟ್ರೈ ಮಾಡ್ಬೋದು. ಶ್ರೀಲಂಕಾದಲ್ಲಿ ಬಂದು ನೀವು ಈ ಬೆಟ್ಟನ ವಿಸಿಟ್ ಮಾಡಿಲ್ಲ ಅಂತಂದರೆ ನಿಜವಾಗ್ಲೂ ನಿಮ್ಮ ಶ್ರೀಲಂಕಾ ಟ್ರಿಪ್ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು, ಅಪೂರ್ಣ ಅಂತಲೇ ಹೇಳ್ಬೋದು.
ಇಲ್ಲಿ ಎಷ್ಟೊತ್ತಿದ್ರು ಬೇಜಾರಾಗಲ್ಲ, ಆದರೆ ಇಲ್ಲಿ ಇರೋಕ್ಕಾಗಲ್ವಲ್ಲ, ಮುಂದಕ್ಕೆ ಹೋಗಬೇಕು. ನಂಗೆ ಇರೋದೇ 60 ದಿನದ ವೀಸಾ, ಅಷ್ಟರೊಳಗಡೆ ಶ್ರೀಲಂಕಾ ಮುಗಿಸ್ಕೊಂಡು ಹೋಗಬೇಕು. ಇಲ್ಲಿ ನೋಡಿದ್ರೆ ಹೆಜ್ಜೆ ಹೆಜ್ಜೆಗೂ ಅದ್ಭುತಗಳಿದೆ. ಈ ಅದ್ಭುತಗಳನ್ನೆಲ್ಲ ದಾಟ್ಕೊಂಡು ನಾನು ಆದಷ್ಟು ಬೇಗ ಭಾರತಕ್ಕೆ ಮರಳಬೇಕು. ಯಾಕಂತಂದರೆ ನನ್ನ ಮುಂದಿನ ಯೋಜನೆಗಳು ಇನ್ನೂ ತುಂಬ ದೊಡ್ಡದಾಗಿದೆ. ಆ ಯೋಜನೆಗಳನ್ನ ಜಾರಿಗೆ ತರಬೇಕು ಅಂತಂದರೆ ನಾನು ಬೇಗ ಹೊರಡಬೇಕು. ಹಾಗಾಗಿ ನಾನು ಜಾಸ್ತಿ ಸಮಯ ತಗೊಳ್ತಾ ಇಲ್ಲ. ಅಂದ್ರೂ ಒಂದು ದಿವಸಕ್ಕೆ ನಾನು ಜಾಸ್ತಿ ಏನು ಕವರ್ ಮಾಡ್ತಾ ಇಲ್ಲ, ಬರೀ 30ರಿಂದ 40 ಕಿಲೋಮೀಟ್ರ್ ಅಷ್ಟೇ ಕವರ್ ಮಾಡ್ತಿದ್ದೀನಿ. ನಾನು 100 ಕಿಲೋಮೀಟ್ರ್ ಕವರ್ ಮಾಡಬೇಕು. 100 ಕಿಲೋಮೀಟ್ರ್ ಕವರ್ ಮಾಡಬೇಕು ಅಂತಂದರೆ ಆಗೋದೇ ಇಲ್ಲ ಅಂದ್ಕೊಳ್ಳಿ. ಯಾಕಂತಂದರೆ ಅಷ್ಟೊಂದು ಪ್ಲೇಸ್ ಇದೆ, ಹೆಜ್ಜೆ ಹೆಜ್ಜೆಗೂ ಪ್ಲೇಸ್ ಇದೆ, ಅದನ್ನ ಬಿಟ್ಟು ಹೋಗಿ ಮನಸ್ಸು ಬರೋಲ್ಲ, ಅದೇ ಬೇಜಾರು. ಯು ವಾಂಟ್ ಮನಿ? ಬ್ರೋ, ಐ ಆಮ್ ಪೂರ್ ಗಾಯ್ ಬ್ರೋ. ಯು ಆರ್ ಆಲ್ಸೋ ಪೂರ್. Rice. Eat. No money. Me no money, but still I'll give something. Okay. ಶ್ರೀಲಂಕಾದಲ್ಲಿ ನೋಡಿ ಎಲ್ಲೋದ್ರೂ ಪಾಪ ಕಾಸು ಕೇಳ್ತಾರೆ. ಏನಕ್ಕೆ ಅಂತಂದರೆ ಇಲ್ಲಿ ಸಂಬಳ ತುಂಬ ಕಡಿಮೆ. ಒಂದು ದಿವಸಕ್ಕೆ ಹೆಚ್ಚು ಅಂದರೆ 200 ರೂಪಾಯಿ 300 ರೂಪಾಯಿ ಅಷ್ಟೇ ಸಿಗೋದು. ಆ 300 ರೂಪಾಯಿ ಇಟ್ಕೊಂಡು ಇಂಥ ದೊಡ್ಡ ಸಿಟಿನಲ್ಲಿ ಫುಲ್ ಕಮರ್ಷಿಯಲ್ ಇಲ್ಲಿ. ಸೊ ಇಲ್ಲೆಲ್ಲ ಬದುಕೋದು ತುಂಬ ಕಷ್ಟ. ರಜನಿಕಾಂತ್ ತಮಿಳ್ 100 years. in Karnataka, in my state, Dr. Rajkumar. Yes, Dr. Rajkumar. Dr. Rajkumar. Say Rajkumar. No, you can. You say Rajkumar. Rajkumar, Vishnuvardhan, Shankar Nag, Ambrish, and so many. What you said? Shahrukh Khan. No, bro, rocking star Yash. You know Yash, KGF movie? Daga. KGF ಮೂವಿ. ಶ್ರೀಲಂಕಾದಲ್ಲಿ ಮಾತನಾಡೋ ಭಾಷೆ ಸಿಂಹಳ ಇದೆಯಲ್ಲ, ಆ ಭಾಷೆ ಮತ್ತು ಹಿಂದಿ ಭಾಷೆ ಎರಡೂ ಒಂದೇ ಥರ ಇರುತ್ತೆ. ಅಂದರೆ ಅವೆರಡು ಒಂದೇ ತಾಯಿಯ ಬೇರುಗಳು ಅಂತ ಹೇಳ್ಬೋದು. ಅವೆರಡು ಒಂದೇ ಕುಟುಂಬಕ್ಕೆ ಸೇರಿದಂತಹ ಭಾಷೆಗಳು. ಹಾಗಾಗಿ ಸಿಂಹಳ ಮಾತಾಡೋರು ಜಾಸ್ತಿ ಹಿಂದಿ ಪಿಕ್ಚರ್ಗಳನ್ನ ನೋಡ್ತಾರೆ. ಇಲ್ಲಿ ತಮಿಳು ಜನ ಇರೋದ್ರಿಂದ ತಮಿಳು ಪಿಕ್ಚರ್ ರಿಲೀಸ್ ಆಗ್ತಾವಲ್ಲ ಅವನ್ನ ನೋಡ್ತಾರೆ. ಹಾಗಾಗಿ ಇವ್ರಿಗೆ ಹಿಂದಿ ಮತ್ತು ತಮಿಳು ಆ್ಯಕ್ಟ್ರಸ್ಗಳು ತುಂಬ ಗೊತ್ತು. ನಾನು ಬಂದು ಕರ್ನಾಟಕದವ್ರನ್ನ ಪರಿಚಯ ಮಾಡಿಕೊಡ್ಬೇಕಾಗಿದೆ ಇಲ್ಲಿ. ನೋಡಿ, ಶ್ರೀಲಂಕಾದಲ್ಲಿ ಪ್ರತಿದಿನ ಅವರು ಎಲೆಡಿಕೆ ತಂಬಾಕು ಹಾಕೋತಾರೆ. ಇದು ತಂಬಾಕಿನ ಎಲೆ, ಅಡಿಕೆ. ಇದನ್ನು ಯಾವ ಥರ ಅಂದರೆ ಹಸಿ ಅಡಿಕೆನೇ ಸುಲಿದ್ಬಿಟ್ಟು ಬೆಟ್ಟೆ ಅಂತಾರಲ್ಲ, ಆ ಥರದ ಬೆಟ್ಟೆ ಅಡಿಕೆ. ಆದರೆ ಇದು ಹಸಿಗಿದೆ. ಇನ್ನೂ ಅದ್ರ ಜೊತೆಗೆ ಸುಣ್ಣ, ಈ ಸುಣ್ಣ ಕೆಂಪು ಕಲರ್ ಇದೆ, ಮತ್ತು ಎಲೆ. ಇದನ್ನು ಇವರು ಪ್ರತಿದಿನ ಅಗ್ದು ತಿಂತಾರೆ. ಅದು ಅವ್ರಿಗೊಂಥರ ಮಜಾ ಕೊಡುತ್ತೆ. ಸೂಪರ್. ನಾಮ ಕುಮಾರ್. ಓ ಸೂಪರ್. ಸೊ ಕುಮಾರ್ ಅವರು ಎಲೆಡಿಕೆ ಹಾಕೋತವ್ರೆ. ನಾನು ಇದನ್ನ ಇಸ್ಕೊಂಡು ಹಾಕ್ಕೊಳ್ಳೋಣ ಅಂತ ಅಂದ್ಕೋತಾ ಇದ್ದೆ. ಆದರೆ ಈ ತಂಬಾಕು ಜಾಸ್ತಿ ನಶೆ ಕೊಟ್ಬಿಟ್ಟು ಇಲ್ಲೇ ಮಲ್ಕೊಳ್ಳೋ ಪರಿಸ್ಥಿತಿ ಬಂದರೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಬೇಡ. ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು ಹಾಸ್ಟೆಲ್ನ ಬುಕ್ ಮಾಡಿದ್ದೀನಿ, ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ. ಬಾಯ್.